Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 15ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಇಂದಿನ ವಾಚನಗಳು ಭರವಸೆ ಇಲ್ಲದೆ ಇರುವ ಸಂದರ್ಭಗಳಲ್ಲಿ ಭರವಸೆಯ ಆಶಾಕಿರಣವನ್ನು ಕುರಿತು ಹಾಗೂ ಸಂದೇಹವಿರುವ ಸ್ಥಳಗಳಲ್ಲಿ ವಿಶ್ವಾಸದ ಬೀಜವನ್ನು ಬಿತ್ತಿ ಫಲವನ್ನು ಪಡೆಯಲು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಒಂದು ಸುಂದರವಾದ ರಾತ್ರಿ ಬೈಬಲ್ ಓದಿ ಮುಗಿಸಿದ ಒಬ್ಬ ಭಕ್ತೆಯು ನಿದ್ರೆಗೆ ಜಾರಿದಳು. ಆಕೆ ಒಂದು ಅದ್ಭುತ ಕನಸನ್ನ ಕಂಡಳು. ಆ ಕನಸಿನಲ್ಲಿ ಆಕೆಯು ಪ್ರಭು ಯೇಸುವಿನೊಂದಿಗೆ ಸುಂದರವಾದ ಸಮುದ್ರದ ತೀರದಲ್ಲಿ ನಡೆಯುತ್ತಿದ್ದಳು. ನಡೆಯುತ್ತಾ ಆಕೆಯ ಜೀವನದ ವಿವಿಧ ಘಟನೆಗಳು ಒಂದೊಂದಾಗಿ ಅವಳ ಮುಂದೆ ಮೂಡಿ ಬಂದವು. ಸಂತೋಷದ ಕ್ಷಣಗಳು, ದುಃಖದ ಕ್ಷಣಗಳು ಆಕೆಗೆ ನೆನಪಾದವು. ಕೊನೆಯ ದೃಶ್ಯದ ನಂತರ ಆಕೆಯು ಹಿಂದೆ ತಿರುಗಿ ನೋಡಿದಾಗ ಮರಳಿನಲ್ಲಿ ಹೆಜ್ಜೆ ಗುರುತುಗಳನ್ನು ಗಮನಿಸಿದಳು. ಪ್ರತಿಯೊಂದು ಘಟನೆಯಲ್ಲಿಯೂ 2 ಜೋಡಿ ಹೆಜ್ಜೆ ಗುರುತುಗಳು ಕಾಣಿಸುತ್ತಿದ್ದವು. ಒಂದು ಆಕೆಯದು, ಮತ್ತೊಂದು ಪ್ರಭು ಯೇಸುವಿನದು. ಆದರೆ ತನ್ನ ಜೀವನದ ಅತ್ಯಂತ ಕಠಿಣ ಮತ್ತು ದುಃಖದ ಸಮಯಗಳಲ್ಲಿ ಒಂದೇ ಜೋಡಿ ಹೆಜ್ಜೆ ಗುರುತುಗಳು ಕಾಣುತ್ತಿದ್ದವು. ಆಕೆಯು ದೇವರನ್ನ ಕೇಳಿದಳು, ಪ್ರಭುವೇ, ನಾನು ನಿಮ್ಮನ್ನು ಹಿಂಬಾಲಿಸಲು ತೀರ್ಮಾನಿಸಿದಾಗ ನೀವು ಯಾವಾಗಲೂ ನನ್ನೊಂದಿಗಿರುವಿರಿ ಎಂದು ಹೇಳಿದ್ದೀರಿ. ಆದರೆ ನನ್ನ ಜೀವನದ ಅತ್ಯಂತ ದುಃಖದ ಸಮಯದಲ್ಲಿ ಒಂದೇ ಜೋಡಿ ಹೆಜ್ಜೆ ಗುರುತುಗಳು ಏಕೆ ಕಾಣಿಸುತ್ತವೆ ಎಂದಳು. ಅದಕ್ಕೆ ದೇವರು ಉತ್ತರಿಸಿದರು, ನನ್ನ ಪ್ರೀತಿಯ ಮಗಳೇ, ನಾನು ನಿನ್ನನ್ನು ಎಂದಿಗೂ ಕೈ ಬಿಟ್ಟು ಹೋಗಲಿಲ್ಲ. ನಿನ್ನ ಜೀವನದ ಅತ್ಯಂತ ಕಷ್ಟಕರ ಕ್ಷಣಗಳಲ್ಲಿ ನೀನು ನೋಡಿದ ಆ ಒಂದೇ ಜೋಡಿ ಹೆಜ್ಜೆ ಗುರುತುಗಳು ನನ್ನವು. ಆ ಸಮಯದಲ್ಲಿ ನಾನು ನಿನ್ನನ್ನು ಹೊತ್ತುಕೊಂಡು ನಡೆದಿದ್ದೆ ಎಂದರು. ಹೌದು ಆತ್ಮೇಲೆ, ಇದು ದೇವರ ಪ್ರೀತಿಯನ್ನು ತಿಳಿಸುವ ಅತ್ಯಂತ ಸುಂದರ ಕಥೆಗಳಲ್ಲಿ ಒಂದಾಗಿದೆ. ಜೀವನದಲ್ಲಿ ನಾವು ಎಲ್ಲರೂ ಕಷ್ಟಗಳನ್ನ ಎದುರಿಸ್ತೇವೆ. ಆದರೆ ನಾವು ಎಂದಿಗೂ ಭರವಸೆಯನ್ನ ಕಳೆದುಕೊಳ್ಳಬಾರದು. ದೇವರಲ್ಲಿ ಭರವಸೆ ಇಡಬೇಕು ಎಂದು ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನಿನ ಅರಸ ನೆಬುಕಡ್ನೆಜರ್ ಇಸ್ರಾಯೇಲಿನ ಮೇಲೆ ದಾಳಿ ಮಾಡಿ ಜೆರುಸಲೇಮಿನ ದೇವಾಲಯವನ್ನ ನಾಶ ಮಾಡಿದನು. ಅನೇಕ ಇಸ್ರಾಯೇಲರನ್ನು ಬಂಧಿಸಿ ಬ್ಯಾಬಿಲೋನಿಗೆ ಕರೆದೊಯ್ದನು. ಆ ಸಮಯದಲ್ಲಿ ಪ್ರವಾದಿ ಯೆಶಾಯನು ಅಂಧಕಾರದಿಂದ, ಅವಿಶ್ವಾಸದಿಂದ ಹಾಗೂ ಬಂಧನದಲ್ಲಿದ್ದ ಜನರಿಗೆ ಆಶಾದಾಯಕ ಸಂದೇಶವನ್ನು ನೀಡುತ್ತಾರೆ. ಅವರು ತಮ್ಮ ಜೀವನವನ್ನು ಒಣಗಿದ ಮತ್ತು ಜೀವವಿಲ್ಲದ ಭೂಮಿಯಂತೆ ಜೀವಿಸುತ್ತಿದ್ದರು. ಆದರೆ ದೇವರು ಅವರಿಗೆ ಪ್ರವಾದಿ ಯೆಶಾಯನ ಮೂಲಕ ಒಣಮರದಲ್ಲಿ ಚಿಗುರು ಹೊಡೆದಂತೆ ಭರವಸೆಯ ಕಿರಣವನ್ನ ನೀಡಿದರು. ಆ ಭರವಸೆಯ ವಾಕ್ಯವು ಆತ್ಮವನ್ನು ಪೋಷಿಸುತ್ತದೆ ಮತ್ತು ಫಲವತ್ತಾಗಿಸುತ್ತದೆ. ಆತನ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತರಿಗೆ ಉತ್ತೇಜನದ ಮಾತುಗಳನ್ನ ನುಡಿಯುತ್ತಾರೆ. ಈ ಲೋಕದ ಕಷ್ಟಗಳು ಮತ್ತು ಸಂಕಟಗಳು ಅಂತಿಮವಲ್ಲ. ದೇವರು ತನ್ನ ಜನರಿಗಾಗಿ ಮಹಿಮೆಯ ಭವಿಷ್ಯವನ್ನ ಸಿದ್ಧಪಡಿಸಿದ್ದಾರೆ. ನಾವು ದೇವರೊಂದಿಗೆ ಸಂಬಂಧ ಹೊಂದಿದ್ದರೆ ಪವಿತ್ರಾತ್ಮನು ನಮಗೆ ಜ್ಞಾನ, ತಿಳುವಳಿಕೆ, ನಿರೀಕ್ಷೆ ಮತ್ತು ಶಕ್ತಿಯನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಬಿತ್ತುವವನ ಸಾಮರ್ಥ್ಯನ್ನ ಹೇಳುತ್ತಾರೆ. ಶುಭ ಸಂದೇಶದಲ್ಲಿ ನಾವು ಕಾಣಬಹುದು, ಬೀಜವು 4 ವಿಧದ ನೆಲಗಳಲ್ಲಿ ಬೀಳುತ್ತದೆ. 3 ಸಂದರ್ಭಗಳಲ್ಲಿ ಅದು ಸಮೃದ್ಧ ಫಲವನ್ನ ಕೊಡುವುದಿಲ್ಲ. ಆದರೆ ಸಿದ್ಧಪಡಿಸಲ್ಪಟ್ಟ ಉತ್ತಮ ನೆಲದಲ್ಲಿ ಬಿದ್ದ ಬೀಜವು ಅಪಾರ ಫಲವನ್ನ ಕೊಡುತ್ತದೆ. ಈ ಶುಭ ಸಂದೇಶದಿಂದ ನಾವು 2 ಅಂಶಗಳನ್ನ ಧ್ಯಾನಿಸಬಹುದು. ಮೊದಲನೆಯದಾಗಿ ವಾಕ್ಯ ಮತ್ತು ಬೀಜ. ಪ್ರಭು ಯೇಸು ದೇವರ ವಾಕ್ಯವನ್ನು ಬೀಜಕ್ಕೆ ಹೋಲಿಸುತ್ತಾರೆ. ಬೀಜವು ಚಿಕ್ಕದಾಗಿದ್ದರೂ ಅದರೊಳಗೆ ಅಪಾರ ಫಲದ ಸಾಧ್ಯತೆ ಅಡಗಿದೆ. ಅದು ನೆಲದಲ್ಲಿ ಬಿತ್ತಲ್ಪಟ್ಟಾಗ ಮಾತ್ರ ಅದರ ಶಕ್ತಿ ಹೊರಹೊಮ್ಮುತ್ತದೆ. ಹಾಗೆಯೇ ದೇವರ ವಾಕ್ಯವು ಕೇವಲ ಬರಹದ ಪದಗಳಲ್ಲ, ಅದರೊಳಗೆ ನಮ್ಮ ಜೀವನವನ್ನು ಪರಿವರ್ತಿಸುವ ಶಕ್ತಿ ಅಡಗಿದೆ. ಬೈಬಲ್ನಲ್ಲಿ ಇರುವ ದೇವರ ವಾಕ್ಯವನ್ನು ಓದಿದಾಗ ಮತ್ತು ಆಲಿಸಿದಾಗ ಅದು ನಮ್ಮ ಜೀವನದಲ್ಲಿ ಕಾರ್ಯವನ್ನ ನಿರ್ವಹಿಸಲು ಪ್ರಾರಂಭಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ, ಅಧ್ಯಾಯ 4 ವಚನ 12ರಲ್ಲಿ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು,
ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಕೀರ್ತನೆಗಳು ಅಧ್ಯಾಯ 119 ವಚನ 105. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಪ್ರವಾದಿ ಯೆಶಾಯ ದೇವರ ವಾಕ್ಯವನ್ನು ಮಳೆಗೂ ಮತ್ತು ಹಿಮಕ್ಕೆ ಹೋಲಿಸುತ್ತಾರೆ. ನಮ್ಮೆಲ್ಲರಲ್ಲೂ ಆ ದೇವರ ವಾಕ್ಯದ ಬೀಜವಿದೆ. ಅದನ್ನು ನಮ್ಮ ಅಂತರಾಳದಲ್ಲಿ ಬಿತ್ತುವುದರಿಂದ ಅದರಿಂದ ಯಥೇಚ್ಛವಾಗಿ ಫಲವನ್ನ ಪಡೆಯುತ್ತೇವೆ. ನಮ್ಮ ಬಳಿ ಬೈಬಲ್ ಇದೆ, ಅದನ್ನು ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳೋಣ. ಎರಡನೆಯದಾಗಿ ಆತ್ಮೀಯರೇ, ಬಿತ್ತುವವನು ಮತ್ತು ನಾಶ ಮಾಡುವವರು. ಸಾಮತಿಯಲ್ಲಿ ಒಬ್ಬನೇ ಬಿತ್ತುವವನು ಇದ್ದನು, ಆದರೆ ಅನೇಕ ನಾಶ ಮಾಡುವ ಅಂಶಗಳಿದ್ದವು. ಮೊದಲ ಸಂದರ್ಭದಲ್ಲಿ ಪಕ್ಷಿಗಳು ಬೀಜವನ್ನು ತಿಂದವು. ಎರಡನೆಯ ಸಂದರ್ಭದಲ್ಲಿ ಸೂರ್ಯನ ಬಿಸಿಲು ಸಂಪೂರ್ಣವಾಗಿ ಗಿಡವನ್ನು ಒಣಗಿಸಿತು. ಮೂರನೆಯ ಸಂದರ್ಭದಲ್ಲಿ ಮುಳ್ಳುಗಳು ಅದನ್ನು ಅಡಗಿಸಿ ಬಿಟ್ಟವು. ಅದೇ ರೀತಿ ಪ್ರಸ್ತುತ ಜಗತ್ತಿನಲ್ಲಿ ದೇವರ ವಾಕ್ಯವು ನಮ್ಮ ಅಂತರಂಗದಲ್ಲಿ ಬಿತ್ತಿದಾಗ ವಿವಿಧ ಪ್ರಾಪಂಚಿಕ ವ್ಯಾಮೋಹಗಳು, ಪ್ರಲೋಭನೆಗಳು ಪಕ್ಷಿಯಂತೆ, ಉರಿ ಬಿಸಿಲಿನಂತೆ, ಮುಳ್ಳಿನಂತೆ ನಾಶ ಮಾಡುತ್ತವೆ. ಉತ್ತಮ ರೀತಿಯಲ್ಲಿ 100ರಷ್ಟು ನಾವು ಫಲ ನೀಡಲು ಸಾಧ್ಯವಾಗುವುದಿಲ್ಲ. ಇಂದು ದೇವರ ವಾಕ್ಯದ ಫಲಪ್ರದತೆಯನ್ನು ನಾಶ ಮಾಡುವ ಅನೇಕ ಅಂಶಗಳು ಯಾವುವೆಂದರೆ, ಮೊಟ್ಟ ಮೊದಲನೆಯದಾಗಿ ಆತ್ಮೀಯರೇ, ಇಂದು ನಮ್ಮ ಬೆರಳುಗಳು ಬೈಬಲ್ನ ಪುಟಗಳಿಗಿಂತ ಮೊಬೈಲ್ ಪರದೆಗಳನ್ನು ಹೆಚ್ಚು ಸ್ಪರ್ಶಿಸುತ್ತವೆ. ಎರಡನೆಯದಾಗಿ, ಇಂದು ಸಾಮಾಜಿಕ ಜಾಲತಾಣಗಳು ಸುವಾರ್ತನೆಯ ಘೋಷಣೆಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಮೂರನೆಯದಾಗಿ ಆತ್ಮೀಯರೇ, ಸಂದೇಶಗಳು, ಸೆಲ್ಫಿಗಳು ಮತ್ತು ವಿಡಿಯೋಗಳು ಧಾರ್ಮಿಕ ಚಿಂತನೆಗಳಿಗಿಂತ ಹೆಚ್ಚು ವೈರಲ್ ಆಗುತ್ತಿವೆ. ನಾಲ್ಕನೆಯದಾಗಿ ಆತ್ಮೀಯರೇ, ಇಂದು ಮೊಬೈಲ್ ಆ್ಯಪ್ಗಳನ್ನು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಪುಸ್ತಕಗಳಿಗಿಂತ ಹೆಚ್ಚು ಬಳಸಲಾಗುತ್ತಿದೆ. ಆದುದರಿಂದ ಆತ್ಮೀಯರೇ, ನಾವು 100ರಷ್ಟು ಫಲವನ್ನು ನೀಡಬೇಕಾದರೆ ನಮ್ಮ ಅಂತರಂಗದಲ್ಲಿ ವಿಶ್ವಾಸದ ಬೇರು ಆಳವಾಗಿ ಬೇರಿರಬೇಕು. ಕಷ್ಟ, ನೋವು, ತೊಂದರೆಗಳಿಗಿಂತ ಭಯಪಡದೆ ದೇವರು ಸದಾ ನಮ್ಮ ಜೊತೆ ಇದ್ದಾರೆ ಎಂಬ ವಿಶ್ವಾಸವಿದ್ದರೆ ನಾವು 100ರಷ್ಟು ಫಲವನ್ನು ನೀಡಬಹುದು. ಆದ್ದರಿಂದ ದೇವರ ವಾಕ್ಯದ ಬೀಜವು ನಮ್ಮ ಹೃದಯದಲ್ಲಿ ಬೆಳೆಯಲು, ಫಲ ನೀಡಲು ಅವಕಾಶ ಮಾಡಿಕೊಡೋಣ. ಅದು ನಾಶವಾಗದಂತೆ ಕಾಪಾಡೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.